ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಎಗ್ ದಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಎಗ್ ದಮ್ ಬಿರಿಯಾನಿನ ಮಾಡ್ಕೋಬೋದು. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ, ನಾನು ಒಂದು ಪಾತ್ರೆಗೆ ನೀರನ್ನು ಹಾಕ್ತಾಯಿದ್ದೀನಿ. 2.5 ಲೀಟ್ರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 2.5 ಲೀಟರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ಪಲಾವ್ ಎಲೆ, ಕಾಳುಮೆಣಸು, 2 ಚಕ್ಕೆ ಪೀಸು, ಚಕ್ರ ಮೊಗ್ಗು, ಲವಂಗ 4, ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕೋಬೋದು. ಇವಾಗ ನೋಡಿ, ನಾನು ಈ ಕಪ್ಪಿಂದ 2 ಕಪ್ ರೈಸನ್ನು ತೊಗೊಂಡಿರೋದು. ನೀರು ಚೆನ್ನಾಗಿ ಕುದಿಬೇಕು. ಇವಾಗ ವಾಶ್ ಮಾಡ್ಕೊಂಡಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನು ದಿಲ್ಲಿ ರೈಸನ್ನು ಹಾಕ್ತಾಯಿರೋದು. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು 70% ಅಷ್ಟೇ ಕುದಿಸ್ಕೋಬೇಕು. ರೈಸನ್ನು ಮಾತ್ರ ಪೂರ್ತಿಯಾಗಿ ಕುದಿಸ್ಕೋಬಾರ್ದು. ನಾವು ಇವಾಗ ದಮ್ ಬಿರಿಯಾನಿ ಮಾಡ್ತಾಯಿರೋದು, ಹಾಗಾಗಿ ಪೂರ್ತಿಯಾಗಿ ಕುದಿಸ್ಕೋಬಾರ್ದು. ಇದನ್ನು 70% ಮಾತ್ರ ಕುದಿಸ್ಕೋಬೇಕು. ರೈಸನ್ನು ಕರೆಕ್ಟಾಗಿ ಮೇಲೆ ಮಿಕ್ಸ್ ಮಾಡ್ತಾನೆ ಇರಿ. ಬೇಗ ಆಗುತ್ತೆ ಇದು ರೈಸು. ನೋಡಿ, ಇವಾಗ ಇನ್ನೂ ಕುದಿಬೇಕಿದು. 70% ಆಗಬೇಕು. ಇವಾಗ ನೋಡಿ, 70% ಬೆಂದಿದೆ ರೈಸು. ಇವಾಗ ನಾನು ಇದರಲ್ಲಿರುವಂಥ ನೀರನ್ನು ಸಪ್ರೇಟಾಗಿ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಇಷ್ಟಿಷ್ಟೇ ತೆಗೆದು ಸಪ್ರೇಟಾಗಿ ಇಡ್ತಾಯಿದ್ದೀನಿ. ನೋಡಿ, ಈ ಥರ ತೆಗಿಬೇಕು. ನೀರು ಇರಬಾರ್ದು, ಆ ರೀತಿ ಸಪ್ರೇಟಾಗಿ ತೆಗಿಬೇಕು. ಇವಾಗ ನೋಡಿ, ನೀವು ಬೇಕಂದರೆ ದೊಡ್ಡ ಜಾಳ್ಗೆ ಇರುವಂತಹ ಪಾತ್ರೆನ ತಗೊಂಡು ಈ ಥರ ತೆಗಿಬೋದು. ನಾನು ಅದರಲ್ಲೇ ಸ್ವಲ್ಪನೇ ತೆಗೆದಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಎಣ್ಣೆನ ಹಾಕಿದ್ದೀನಿ, 4 ಟೀ ಸ್ಪೂನಷ್ಟು. ಇವಾಗ ಈರುಳ್ಳಿ, ಹಸಿಮೆಣ್ಸಿಕಾಯಿ ಉದ್ದಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಹಸಿಮೆಣ್ಸಿಕಾಯಿನ ಈ ಥರ 1ರಲ್ಲಿ 2 ಭಾಗ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನಾನು ಅರ್ಧ ಟೊಮೆಟೊ ಹಣ್ಣನ್ನ ಹಾಕಿರೋದು, ಯಾಕಂದರೆ ನಾವು ಬಿರಿಯಾನಿಗೆ ಮೊಸರನ್ನು ಯೂಸ್ ಮಾಡ್ತೀವಿ, ಹಾಗಾಗಿ ಟೊಮೆಟೊ ಹಣ್ಣನ್ನು ಅರ್ಧ ಭಾಗ ಮಾತ್ರ ನಾನು ತೊಗೊಂಡಿರೋದು. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿದು ಫ್ರೈ ಆಗಬೇಕು. ನೀವು ಬೇಕಂದರೆ ಏಲಕ್ಕಿನ ಆ್ಯಡ್ ಮಾಡ್ಕೋಬೋದು. ನಾನು ಹಾಕಿಲ್ಲ ಏಲಕ್ಕಿನ. ಕರೆಕ್ಟಾಗಿದು ಫ್ರೈ ಆಗಿದೆ ನೋಡಿ. ಇವಾಗ ನಾನು ಹೋಮ್ ಮೇಡ್ ಬಿರಿಯಾನಿ ಮಸಾಲನ ಹಾಕ್ತಾಯಿದ್ದೀನಿ. ಗರಂ ಮಸಾಲ, ಧನಿಯಾ ಪೌಡರ್, ಪೇಪರ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಇಷ್ಟ ಆದರೆ ಸಾಕಾಗುತ್ತೆ, ತುಂಬಾ ಚೆನ್ನಾಗುತ್ತೆ. ಇವಾಗ ನೋಡಿ, ನಾನು 1/2 ಬೌಲಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ, ಹಾಗಾಗಿ ನಾನು ಅರ್ಧ ಟೊಮೆಟೊ ಹಣ್ಣನ್ನ ಯೂಸ್ ಮಾಡಿ. ನೀವು ಟೊಮೆಟೊ ಹಣ್ಣ ಸ್ಕಿಪ್ ಮಾಡ್ಬೋದು ಬೇಕಂದರೆ, ಏಕೆಂದರೆ ನಾವು ಮೊಸರನ್ನು ಯೂಸ್ ಮಾಡ್ತೇವೆ, ಹಾಗಾಗಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕರೆಕ್ಟಾಗಿ ಮೊಸರು ಚೆನ್ನಾಗದು ಮಿಕ್ಸ್ ಆಗಿ ಕುದಿ ಬರಬೇಕು. ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ಮೊಸರನ್ನು ಸೈಡು ಎಣ್ಣೆ ಬಿಡ್ತಾ ಇರಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಕರೆಕ್ಟಾಗಿ ಕುದ್ದಿದೆ. ಇವಾಗ ಎಣ್ಣೆ ಸೈಡೆಲ್ಲ ಬಿಡ್ತಾಯಿದೆ ನೋಡಿ. ಇವಾಗ ನಾನು ಎಗ್ಗನ್ನು ತೊಗೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದರಲ್ಲಿ ಕರೆಕ್ಟಾಗಿ ಉಪ್ಪು ಖಾರ ಕರೆಕ್ಟಾಗಿ ಹೋಗ್ಬೇಕಂತ ನಾನು ಸೆಂಟ್ರಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು 4 ಎಗ್ಗನ್ನು ತೊಗೊತಾ ಇದ್ದೀನಿ. ಇದೇ ರೀತಿ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಕರೆಕ್ಟಾಗಿ ಉಪ್ಪು ಖಾರ ಕರೆಕ್ಟಾಗಿ ಅದು ಮಿಕ್ಸ್ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಎಗ್ಗು ಕಟ್ಟಾಗಿಬಿಡುತ್ತೆ, ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಾಕಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದ್ರಾಗ 2 ಭಾಗ ಮಾಡಿ ತಗೋತಾ ಇದ್ದೀನಿ. ಇವಾಗ ಇದನ್ನು ಸಪ್ರೇಟಾಗಿ 2 ಭಾಗ ಮಾಡಿ ಕರೆಕ್ಟಾಗಿ ತೆಗಿತಾ ಇದ್ದೀನಿ ನೋಡಿ. ಸ್ವಲ್ಪ ಒಂದು ಬೌಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಇವಾಗ 70% ಬೇಯಿಸ್ಕೊಂಡಿರುವಂಥ ರೈಸನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ 2 ಲೇಯರ್ ಆಗಿ ನಾನು ಹಾಕ್ತಾ ಇರೋದು ರೈಸನ್ನು. ರೀತಿ ಸ್ವಲ್ಪ ಅರ್ಧ ಭಾಗ ಹಾಕಬೇಕು. ಇವಾಗ ಸಪ್ರೇಟಾಗಿ ತೆಗೆದಿರೋಂಥ ಎಗ್ ಮಸಾಲನ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಕರೆಕ್ಟಾಗಿ ಹಾಕೋಬೇಕು. ಮತ್ತೆ ಮೇಲೆ ಫ್ರೈ ಮಾಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ಹಾಕಿ ಮತ್ತೆ ರೈಸನ್ನು ಹಾಕಬೇಕು. 2 ಲೇಯರ್ ಮಾಡ್ಕೋಬೇಕು. ತುಂಬ ಚೆನ್ನಾಗುತ್ತೆ ಈ ಥರ 2 ಲೇಯರ್ ಮಾಡಿ ದಮ್ ಬಿರಿಯಾನಿ ಮಾಡೋದ್ರಿಂದ. ಇವಾಗ ಹಾಕಿದ್ದಾಗಿದೆ. ಇವಾಗ ಫುಡ್ ಕಲರ್ನ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಈ ಥರ ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಯಾವುದಿರುತ್ತೋ ಫುಡ್ ಕಲರು ಅದೇ ಹಾಕೋಬೋದು. ಇವಾಗ ನೋಡಿ ಇಷ್ಟನ್ನ ಹಾಕಿದ್ದೀನಿ. ಈ ರೀತಿ ಡೆಕೋರೇಟ್ ಮಾಡ್ಕೋಬೋದು ಇಟ್ಟು ಎಗ್ಗನ್ನು. ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ಮತ್ತೆ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದಷ್ಟು ಬಿರಿಯಾನಿ ತುಂಬ ಚೆನ್ನಾಗುತ್ತೆ. ಫ್ರೈ ಮಾಡಿರೋಂಥ ಈರುಳ್ಳಿನ ಹಾಕಬೇಕು. ಇವಾಗ ನಾನು ತುಪ್ಪನ ಹಾಕ್ತಾಯಿದ್ದೀನಿ. 1-2 ಟೀ ಸ್ಪೂನಷ್ಟು ತುಪ್ಪನ ಹಾಕೋಬೇಕು ನೋಡಿ. ಈ ರೀತಿ ತುಪ್ಪ ಹಾಕ್ಕೊಂಡು ಇವಾಗ ಮುಚ್ಚಳ ಮುಚ್ಚಿ ಭಾರ ಇರುವಂಥ ಯಾವುದಾದ್ರೂ ಒಂದು ವಸ್ತುನ ಇಡಬೇಕು ನೋಡಿ. ಇವಾಗ ನಾನು ಕಲ್ಬತ್ತನ್ನು ಇಡ್ತಾಯಿದ್ದೀನಿ. ಇದನ್ನು ಒಂದು 10 ನಿಮಿಷ ದಮ್ಮಕ್ಕ ಬಿಡಬೇಕು. ಇವಾಗ 10 ನಿಮಿಷ ಆಗಿದೆ ನೋಡಿ. ಓಪನ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಆಗಿದೆ ರೈಸ್. ಇವಾಗ ಪರ್ಫೆಕ್ಟಾಗಿ ಆಗಿದೆ ನೋಡಿ. ಇವಾಗ ಒಂದು ಸೈಡಿಂದ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಮಿಕ್ಸ್ ಮಾಡಬಾರ್ದು, ಅದು ಅನ್ನದ ಅಗಳು ಕಟ್ಟಾಗುತ್ತೆ. ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಒಂದು ಸೈಡಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಗ್ ದಮ್ ಬಿರಿಯಾನಿ ಕಾಜು ಕುರ್ಮಾ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ತುಂಬಾ ಚೆನ್ನಾಗುತ್ತೆ. ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟಿಯಾಗಿರುವಂತಹ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ಬಿರಿಯಾನಿ, ಎಗ್ ದಮ್ ಬಿರಿಯಾನಿ ರೆಡಿಯಾಗಿದೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಉದುರುದುರಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.